ಸ್ನೇಹಿತರೆ, ನೀಟ್ ಅಕ್ರಮ ಪ್ರಶ್ನೆ ಮಾಡಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈ ದೇಶದ ವಿದ್ಯಾರ್ಥಿ ಯುವಜನರು ಕಳೆದ 2 ತಿಂಗಳುಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ರಂತಹ ಈ ದೇಶದ ಸಂತರು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅವರನ್ನು ಬಲವಂತವಾಗಿ ಎತ್ಕೊಂಡೋಗಿ ಎಲ್ಲಿಟ್ಟಿದ್ದಾರೆ ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ. ಈಗ ಏನು ಜುಲೈ 20ನೇ ತಾರೀಕು ಸಂಸತ್ ಚಲೋ ಹೋರಾಟವನ್ನು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ರು. ಲಕ್ಷಾಂತರ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ರು. ಅವರ ಮೇಲೆ ಸರ್ಕಾರ ಬಲವಂತವಾಗಿ ಪೊಲೀಸರನ್ನು ಛೂ ಬಿಟ್ಟು ಅಮಾನವೀಯವಾಗಿ ದಾಳಿ ಮಾಡಿಸಿದ್ದಾರೆ. ಯಾಕೆ ಈ ಎಳೆಯ ಮಕ್ಕಳು ಮಾಡಿದ ತಪ್ಪಾದರೂ ಏನು? ಹೆಣ್ಮಕ್ಳು ಅಂತ ನೋಡ್ದೇ ಅವ್ರ ಮೇಲೆ ಕೈ ಮಾಡಲಿಕ್ಕೆ ಪೊಲೀಸರಿಗೆ ಹೇಗಾದರೂ ಮನಸ್ಸು ಬರ್ತದೆ. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವರನ್ನು ವಜಾ ಮಾಡಲು ಮೋದಿ ಸರ್ಕಾರಕ್ಕೆ ಏನು ಕಷ್ಟ? ನರೇಂದ್ರ ಮೋದಿ ಅವರಿಗೆ ಈ ದೇಶದ ಕೋಟ್ಯಾಂತರ ಯುವಜನರ ಮೇಲೆ ಒಂದು ಪ್ರೀತಿನೇ ಇಲ್ವಾ, ಕರುಣನೇ ಇಲ್ವಾ, ಮಮತೆನೇ ಇಲ್ವಾ? ಇವರಿಗಿಂತ ಒಬ್ಬ ಅಸಮರ್ಥ ಸಚಿವನೇ ಮುಖ್ಯ ಆಗ್ಬಿಟ್ನಾ ಅಂತಕ್ಕಂಥ ಪ್ರಶ್ನೆ ನಮಗೆ ಎದ್ದೇಳ್ತದೆ. ಇದೆಲ್ಲದರ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ದೇಶಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಅವರ ವಿಡಿಯೋಗಳನ್ನು ಪ್ರತಿಯೊಬ್ಬರೂ ಹಂಚ್ಕೊಳ್ತಾ ಇದ್ದಾರೆ. ಬಹಳಷ್ಟು ನಟ ನಟಿಯರು, ಸೆಲೆಬ್ರಿಟಿಗಳು ಬಹಿರಂಗವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಈ ದೇಶದ ಪ್ರತಿ ನಗರಗಳಲ್ಲಿಯೂ ಕೂಡ ಈ ವಿದ್ಯಾರ್ಥಿ ಯುವಜನರ ಪ್ರತಿಭಟನೆಯನ್ನು ಬೆಂಬಲಿಸಿ ಹೋರಾಟಗಳು ನಡೀತಾ ಇವೆ. ಒಂದು ದೊಡ್ಡ ಜನ ಬೆಂಬಲ ಹರಿದು ಬರ್ತಾ ಇದೆ. ಇದರಿಂದ ಕಂಗಾಲಾದಂಥ ಕೇಂದ್ರ ಸರ್ಕಾರ, ಮಂತ್ರಿಗಳು, BJP ನಾಯಕರು, BJPಯ IT ಸೆಲ್ಲು ಮತ್ತು ಈ ಸಂಘ ಪರಿವಾರದ ಕಾಲಾಳುಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ದಿನನಿತ್ಯ ಸುಳ್ಳುಗಳನ್ನು ಹಬ್ಬಿಸಲಿಕ್ಕೆ ಮುಂದಾಗಿದ್ದಾರೆ. ಈ ಹೋರಾಟದ ಬೆಂಬಲವನ್ನು ತಪ್ಪಿಸಲಿಕ್ಕೆ ಸುಳ್ಳು ನರೇಟಿವ್ಗಳನ್ನ ಅವರು ಬಿಡ್ತಾ ಇದ್ದಾರೆ ಮತ್ತು ಸರ್ಕಾರದ ಹಿಂಸಾ ಪ್ರವೃತ್ತಿಯನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂತಹ ಸುಳ್ಳುಗಳು ಯಾವುದು ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ಮೊದಲನೇ ಸುಳ್ಳು, ವಿದ್ಯಾರ್ಥಿಗಳೇ ಕಲ್ಲು ತೂರಾಟ ಮಾಡಿ ಹಿಂಸೆಗೆ ಪ್ರಚೋದನೆ ಮಾಡಿದ್ರು. ಏನು ಪಾರ್ಲಿಮೆಂಟ್ ಚಲೋ ಹೋರಾಟ ನಡೀತು, ಜಂತರ್ ಮಂತರಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ವಿದ್ಯಾರ್ಥಿಗಳೇ ಮೊದಲು ಕಲ್ಲು ತೂರಾಟ ಮಾಡಿದ್ರು, ಕಾರುಗಳನ್ನ ಹೊಡೆದಾಕಿದ್ರು, ಬಸ್ಗಳನ್ನ ಹೊಡೆದಾಕಿದ್ರು ಅಂತಕ್ಕಂಥ ನರೇಟಿವನ್ನು ಹಬ್ಬಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಈ ವಿಡಿಯೋವನ್ನು ನೋಡಿ. ಇಲ್ಲಿ ಪೊಲೀಸರು ಯಾಕೆ ಒಂದು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ? पुलिस वाले प्रोटेस्टर्स के ऊपर पथराव कर रहे हैं. ಪೊಲೀಸರ ಜವಾಬ್ದಾರಿ ಏನು? ಶಾಂತಿ ಕಾಪಾಡ್ತಕ್ಕಂಥದ್ದು, ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು. ಅವ್ರು ಯಾಕೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ? ಇನ್ನು ಈ ವಿಡಿಯೋ ನೋಡಿ. आप कौन सा ड्रेस में, आप कौन है? आप कौन है? फिर आपके हाथ में डंडा कैसे है? आपके हाथ में डंडा कैसे है? सर इनके हाथ में डंडा कैसे? ये कौन है? ये कौन है? सर आप कौन है? सर आप कौन है? हाँ बताइए आपको. ಈ ಗೂಂಡಗಳು ನಿಮಗೆ ಏನಾದರೂ ಪೊಲೀಸರ ಥರ ಕಾಣ್ತಾರಾ ಇವರು? ಆದರೆ ಇವ್ರು ಯಾವ ಸಂಘದವರು? ಇಷ್ಟುದ್ದ ಲಾಠಿ ತಗೊಂಡು ಬಂದು ಗಡ್ಡ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಮಖಕ್ಕೆ ಬಟ್ಟೆ ಕಟ್ಕೊಂಡು ಯಾಕೆ ಈ ರೀತಿ ರಾಕ್ಷಸ ಥರ ಹೊಡಿತಾ ಇದ್ದಾರೆ? ಇವ್ರಿಗೆ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಸರಿ, ಇವ್ರು ಬಂದು ಇಷ್ಟೆಲ್ಲ ಹೊಡಿತಾ ಇರಬೇಕಾದ್ರೆ ಪೊಲೀಸರು ಅವ್ರನ್ನ ಯಾಕೆ ತಡೆದಿಲ್ಲ? ಅಂದರೆ ಪೊಲೀಸರಿಗೂ ಇವ್ರಿಗೂ ಏನಾದ್ರು ಅಡ್ಜಸ್ಟ್ಮೆಂಟ್ ಇತ್ತಾ? ಈಗ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ಹಿಂಸೆಯನ್ನು ಪ್ರಚೋದನೆ ಮಾಡಿದ್ರು ಅಂತ. ಇಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡಿದ್ದು ಪೊಲೀಸರು, ಈ ಗೂಂಡಾಗಳೇ ಹೊರತು ವಿದ್ಯಾರ್ಥಿಗಳಲ್ಲ. ಪಾಪ ವಿದ್ಯಾರ್ಥಿಗಳು ಎಷ್ಟೇ ಹೊಡೆದ್ರೂ ಕೂಡ ಹೊಡೆಸ್ಕೊಂಡಿದ್ದಾರೆ ಹೊರತು ತಿರುಗಿ ಒಂದು ಏಟನ್ನು ಕೂಡ ಹೊಡೆದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಸುಳ್ಳು ಏನಪ್ಪ ಅಂತಂದರೆ, ಇವರಿಗೆ ಚೀನಾದಿಂದ ಫಂಡಿಂಗ್ ಬರ್ತಿದೆ. ಸೋನಮ್ ವಾಂಗ್ಚುಕ್ ಮತ್ತು CJP ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಹೋರಾಟ ಮಾಡಲಿಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಚೀನಾದವರು ಇವರಿಗೆ ಫಂಡಿಂಗ್ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಸುಳ್ಳು ನರೇಟಿವನ್ನು ಹಬ್ಬಿಸ್ತಾ ಇದ್ದಾರೆ. ದಯವಿಟ್ಟು ನೆನಪಿಡಿ, ಸೋನಮ್ ವಾಂಗ್ಚುಕ್ರವರು ಚೀನಾ ವಸ್ತುಗಳನ್ನು ಬಹಿಷ್ಕರಿಸಿ ಅಂತ ಕರೆ ಕೊಟ್ಟಿರ್ತಕ್ಕಂಥ ಒಬ್ಬ ದಿಟ್ಟದ ವೀರ. ಚೀನಾದ ವಿರುದ್ಧ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರ ಪರವಾಗಿ ಅವರು ಬೆಚ್ಚಗಿರಬೇಕು ಅಂತ ಸೋಲಾರ್ ಟೆಂಟ್ಗಳನ್ನು ನಿರ್ಮಿಸಿಕೊಟ್ಟಂಥ ಒಬ್ಬ ವಿಜ್ಞಾನಿ. ಇನ್ನು CJP ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕೈಯಿಂದ ಹಣ ಹಾಕಿಕೊಂಡು ಪ್ರತಿಭಟನೆಗೆ ಬರ್ತಾ ಇದ್ದಾರೆ. ಮಧ್ಯಪ್ರದೇಶದಿಂದ ಪ್ರತಿಭಟನೆಗೆ ಬಂದಿರತಕ್ಕಂಥ ಪವನ್ ಅಂತಕ್ಕಂಥ ಒಂದು ವಿದ್ಯಾರ್ಥಿಯ ವಿಡಿಯೋ ನೋಡಿ. भाई बात कर सकता हूँ? भाई पवन भाई को देख लो एक बार. आप कहाँ से आए हो? MP से आए हो? एक बार दिखा दोगे डब्बा प्लीज. ये है भाई फंडेड
प्रोटेस्ट, ये फंडेड प्रोटेस्ट है। अचार के साथ प्याज और मूंगफली। यार मेरे भाई, मेरे दोस्त, मेरे साथी, तुम कितने सुंदर आदमी हो भाई। भाई ये बलिदान दे रहे हो तुम जीवन में, तुम समझ रहे हो किसके लिए? हम सब के लिए। दिस इज सो ब्यूटीफुल भाई। तो क्या मोटिवेट कर गया एमपी से यहाँ आना? कैसे आ गए? शिक्षा सर, पढ़ते हो अभी? क्या कर रहे हो अभी? एमकॉम फर्स्ट ईयर। एमकॉम में हो? भाई यार ये देख के तो मैं खाऊं इसमें से थोड़ा सा। हाँ? ये वहाँ का अपना स्पेशल है क्या? नहीं सर, ये मेरा जो था खत्म हो गया था, जो बचा वो। अरे यार भाई देखो तो यार, कितने प्यारे बंदे आए हैं भाई। ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ನೀವು ಇವರಿಗೆ ಫಂಡಿಂಗ್ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಹೆಂಗಾದರೂ ಮನಸ್ಸು ಬರ್ತದೆ. ಕರ್ನಾಟಕದಿಂದಲೂ ಕೂಡ ಹಲವಾರು ಜನ ಡೆಲ್ಲಿಗೆ ಹೋಗಿದ್ದಾರೆ, ತಮ್ಮ ಕೈಯಿಂದ ದುಡ್ಡು ಹಾಕೊಂಡು ಫ್ಲೈಟ್ ಟಿಕೆಟ್ ಹಾಕೊಂಡು ಟ್ರೈನ್ ಟಿಕೆಟ್ ಹಾಕೊಂಡು ಹೋಗಿದ್ದಾರೆ ಹೊರತು ಅವ್ರಿಗೆ ಯಾರೋ ಸ್ಪಾನ್ಸರ್ ಮಾಡಿದ್ದು ಅಲ್ಲ. ಅಲ್ಲಿ ಹೋರಾಟ ನಿರತ ಸ್ಥಳದಲ್ಲಿ ಊಟ ತಿಂಡಿನ ಅವರವರೇ ಮಾಡ್ಕೊಳ್ತಾ ಇದ್ದಾರೆ ಹೊರತು ಅಲ್ಲೇನು ಪ್ರತಿನಿತ್ಯ ಊಟದ ವ್ಯವಸ್ಥೆ ಆಗ್ತಾ ಇಲ್ಲ. ಆದರೆ ಇಂಥ ಒಂದು ಅಮಾಯಕ ಜೀವಗಳ ಮೇಲೆ ಸುಳ್ಳು ನರೇಟಿವ್ ಹಬ್ಬಿಸಲಿಕ್ಕೆ ನಿಮಗೆ ಭಯ ಆದರೂ ಹೆಂಗೆ ಬರ್ತದೆ? ಮೂರನೇ ಸುಳ್ಳು, ಈ ವಿದ್ಯಾರ್ಥಿಗಳು ಬಾಂಗ್ಲಾದೇಶದಿಂದ ಪ್ರೇರಿತರಾಗಿದ್ದಾರೆ. ಏನು ಹೋರಾಟ ಮಾಡ್ತಾ ಇದ್ದಾರೆ, ಇವ್ರಿಗೆ ಬಾಂಗ್ಲಾದೇಶದ ಒಂದು ಪ್ರೇರಣೆ ಸಿಕ್ಕಿದೆ ಅಂತ ಹರಡ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ಭಾರತದಲ್ಲಿ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವ ತೆತ್ತಿರ್ತಕ್ಕಂಥದ್ದು ಭಾರತದಲ್ಲಿ. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ, ಧರ್ಮೇಂದ್ರ ಪ್ರಧಾನ್ ಭಾರತದ ಶಿಕ್ಷಣ ಸಚಿವ. ಇಷ್ಟಿದ್ದ ಮೇಲೆ ವಿದ್ಯಾರ್ಥಿಗಳು ಇನ್ನೊಂದು ದೇಶದಿಂದ ಪ್ರಭಾವಿತಗೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಪೇಪರ್ ಲೀಕ್ ಆಗದೆ ಹೋಗಿದ್ರೆ ಅಥವಾ ಆದಮೇಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾಯಿದ್ರಾ, ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರಾ? ಹಾಗಾಗಿ ಸರ್ಕಾರವೇ ಸಮಸ್ಯೆ ಹೊರತು ಇಲ್ಲಿ ವಿದ್ಯಾರ್ಥಿಗಳಲ್ಲ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾಲ್ಕನೇ ಸುಳ್ಳು, ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರು ದೇಶದ್ರೋಹಿಗಳು ಮತ್ತು ಹಿಂದೂ ವಿರೋಧಿಗಳು. ಈ ದೇಶದ ಭವಿಷ್ಯ ನಿರ್ಧರಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಹೋರಾಟ ಮಾಡ್ತಕ್ಕಂಥವ್ರು ಹೆಂಗೆ ದೇಶದ್ರೋಹಿಗಳಾಗ್ತಾರೆ? ದೇಶ ನಡೆಸ್ತಾ ಇರ್ತಕ್ಕಂಥವ್ರು ಪದೇ ಪದೇ ತಪ್ಪು ಮಾಡಿದ್ರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಲ್ವಾ? ಹಾಗಾಗಿ ಈ ಜೀವ ಜನರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಹೊರತು ಇವರು ಕೆಟ್ಟದ್ದು ಮಾಡ್ತಾ ಇಲ್ಲ. ಹಾಗಾಗಿ ಇವರೇ ನಿಜವಾದ ದೇಶಭಕ್ತರು. ಇನ್ನು ನಮ್ಮ ದೇಶದಲ್ಲಿ 80% ಹಿಂದೂಗಳಿದ್ದಾರೆ. ಅವರ ಮಕ್ಕಳ ಒಂದು ಸುಂದರ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಯಾವ ರೀತಿ ಹಿಂದೂ ವಿರೋಧಿಗಳಾಗ್ತಾರೆ? ನಿಜವಾಗ್ಲೂ ಹೇಳಬೇಕು ಅಂದರೆ ಇವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ಹಿಂದೂಗಳ ಪರವಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವರು ನಿಜವಾಗ್ಲೂ ಹಿಂದೂ ಪರ ಹೋರಾಟಗಾರರು ಅಂತ ಕರಿಬೇಕು. ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಗೆ ಹಾಕಿದ್ದು ಮರುಪರೀಕ್ಷೆಯ ಒತ್ತಡದಿಂದ ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಹಿಂದೂಗಳೇ ಆಗಿದ್ದಾರೆ. ಅವ್ರ ಪರವಾಗಿ ಯಾರೂ ದನಿ ಎತ್ತದೇ ಇದ್ದಾಗ ಈ ವಿದ್ಯಾರ್ಥಿ ಯುವಜನರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ಹೆಂಗೆ ಹಿಂದೂ ವಿರೋಧಿಗಳಾಗಲಿಕ್ಕೆ ಸಾಧ್ಯ? ಹಾಗಾಗಿ ನಿಜವಾದ ದೇಶದ್ರೋಹಿಗಳು ಮತ್ತು ಹಿಂದೂ ವಿರೋಧಿಗಳು ಯಾರು ಗೊತ್ತಾ? ಈ BJPಯವರು, ABVPಯವರು, RSSನವರು ಮತ್ತು BJP IT ಸೆಲ್ನವರು. ಇವರಿಗೆ ದೇಶದ ಜನರ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲ, ಕಿಂಚಿತ್ತು ಕಾಳಜಿ ಇಲ್ಲ. 2021ರಲ್ಲಿ ರೈತರ ವಿರುದ್ಧ ಕರಾಳ ಮಸೂದೆಗಳನ್ನ ಇವರೇ ಜಾರಿಗೊಳಿಸಿದ್ರು, ಇವರೇ ಸಮರ್ಥನೆ ಮಾಡ್ಕೊಂಡ್ರು. ಬಹುತೇಕ ರೈತರು ಹಿಂದೂಗಳೇ ಅಂತಕ್ಕಂಥದ್ದನ್ನ ಆಗ ಮರೆತುಬಿಟ್ಟಿದ್ರು ಅವರು. ಆ ಹಿಂದೂಗಳಿಗೆ ತೊಂದರೆಯನ್ನು ಕೊಟ್ಟರು, ರೈತರಿಗೆ ತೊಂದರೆ ಕೊಟ್ಟರು. ನಿರಂತರ ಹೋರಾಟದಿಂದ 1.5 ವರ್ಷ ಆದಮೇಲೆ ಮೋದಿ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಆ ಕರಾಳ ಕಾಯ್ದೆಗಳನ್ನ ವಾಪಸ್ ತಗೊಂಡು. ನೋಡಿ, ಈ RSSನವರು ಮತ್ತು BJPಯವರು SIR ಆಗಬೇಕು ಅಂತ ಪಟ್ಟಿಡಿದ್ರಲ್ಲ, ಇದರಿಂದ ಮತದಾರರ ಪಟ್ಟಿಯಿಂದ ಅತಿ ಹೆಚ್ಚು ಹೊರಗಡೆ ಹೋಗ್ತಾ ಇರ್ತಕ್ಕಂಥವರು ಹಿಂದೂಗಳೇ ಆಗಿದ್ದಾರೆ. ಅವ್ರಿಗೆ ಸರ್ಕಾರಿ ಸೌಲಭ್ಯಗಳನ್ನ ಕೊಡೋದಿಲ್ಲ ಅಂತ ಎದುರಿಸಲಾಗ್ತಾ ಇದೆ. ಹೆಂಗೆ ಇವರು BJP RSS ಹಿಂದೂ ಪರ ಆಗ್ತಾರೆ? ಈಗ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರು ಯಾರು? ಇದೇ BJP ಪಕ್ಷದವರು, BJP ಕಾರ್ಯಕರ್ತರು. ಇದರಿಂದ ತೊಂದರೆ ಆಗಿ ಒಳಗಾದಂಥವ್ರು ಯಾರು? ಲಕ್ಷಾಂತರ ಹಿಂದೂ ವಿದ್ಯಾರ್ಥಿಗಳು. ಹಾಗಾಗಿ ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ, ಟಿಯರ್ ಗ್ಯಾಸ್ ಸಿಡಿಸಲಾಗ್ತಾ ಇದೆ. ಅಂಥ ವಿದ್ಯಾರ್ಥಿಗಳನ್ನೇ ಹಿಂದೂ ವಿರೋಧಿಗಳಂತಿರಲ್ಲ. ನಿಮ್ಗೇನಾದರೂ ಮನುಷ್ಯತ್ವ ಇದೆಯಾ? ಕೊನೆಯದಾಗಿ ಸೋನಂ ವಾಂಗ್ಚುಕ್ಕಿಂತ ದೇಶ ಪ್ರೇಮಿಗಳು ಬೇಕಾ ನಿಮಗೆ? ಅವರು ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 5 ಸ್ತೂಪಗಳನ್ನು ನಿರ್ಮಿಸಿ ರೈತರಿಗೆ ನೀರು ಒದಗಿಸ್ತಕ್ಕಂಥ ನೆರವಾಗಿದ್ದಾರೆ.
ಪರಿಸರ ಉಳಿಸಲಿಕ್ಕೆ ಹಲವಾರು ಹೋರಾಟವನ್ನು ಮಾಡಿದ್ದಾರೆ. ಸೋಲಾರ್ ಟೆಂಟ್ ನಿರ್ಮಾಣ ಮಾಡಿಕೊಟ್ಟು ಸೈನಿಕರಿಗೆ ನೆರವಾಗಿದ್ದಾರೆ. ಈಗಲೂ ಕೂಡ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ಸುಮಾರು 19-20 ದಿನ ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರು ನಿಜವಾದ ದೇಶಭಕ್ತರು ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ₹2 ಕೆಟ್ಟ ಕೊಳಕು ಕಮೆಂಟ್ ಆಗ್ತಕ್ಕಂಥವ್ರು, ಫೇಕ್ ಅಕೌಂಟ್ ಮಾಡ್ಕೊಂಡು ಬೈತಕ್ಕಂಥವ್ರು, ಪ್ರೊಫೈಲ್ ಲಾಕ್ ಮಾಡ್ಕೊಂಡು ಕೆಟ್ಟದಾಗಿ ನಿಂದಿಸ್ತಕ್ಕಂಥವ್ರು BJPಯವರು, RSS ಅವರು ಹಿಂದೂ ಪರನೂ ಅಲ್ಲ, ಅವರು ದೇಶಭಕ್ತರು ಅಲ್ಲ ಅಂತಕ್ಕಂಥದ್ದನ್ನ ನಾವು ನೀವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.